ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ ದೊಡ್ಡಪತ್ರೆ ಎಲೆನ ಉಪಯೋಗಿಸ್ಕೊಂಡು ಒಂದು ಬಜ್ಜಿ ಮಾಡೋಣ. ನೀವು ಹೆಂಗೆ ಕಾಯಿ ಬಜ್ಜಿ, ಮೆಂತ್ಯ ಬಜ್ಜಿ ಎಲ್ಲ ಮಾಡ್ತೀರೋ ಅದೇ ರೀತಿ ಇದು. ಈ ದೊಡ್ಡಪತ್ರೆ ಎಲೆನ ನಾವು ರೆಗ್ಯುಲರಾಗಿ ಉಪಯೋಗಿಸೋದ್ರಿಂದ ಲಂಗ್ಸಲ್ಲಿ ಏನು ಹೇಳ್ತಾ ಇರ್ತಾರೆ, ಈ ನಡುವೆ ಅಂತೂ ತುಂಬ ಹೇಳ್ತಾ ಇರ್ತಾರೆ, ಕಫ ಕಟ್ಟಿದೆ ಅಥವಾ ನೀರು ಸೇರಿಕೊಂಡಿದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಆದಷ್ಟು ತಡೆಯುವಂತಹ ಪ್ರಾಪರ್ಟೀಸು ಈ ದೊಡ್ಡಪತ್ರೆ ಎಲೆನಲ್ಲಿದೆ. ಮತ್ತು ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಯುವಂತಹ ಪ್ರಾಪರ್ಟೀಸ್ ಕೂಡ ಇದರಲ್ಲಿದೆ. ಇದರಲ್ಲಿ ಯಥೇಚ್ಛವಾಗಿ ನೀರಿನಂಶ ಕೂಡ ಇರುತ್ತೆ ಈ ದೊಡ್ಡಪತ್ರೆ ಎಲೆನಲ್ಲಿ. ಮತ್ತು ಮಕ್ಕಳಿರೋ ಮನೇಲಂತೂ ಇದು ಕಂಪಲ್ಸರಿ, ಇದನ್ನು ಬೆಳೆಸಲೇಬೇಕು. ದಿನ ಮಾರ್ನಿಂಗ್ 1 ಸ್ಪೂನ್ ಈ ದೊಡ್ಡಪತ್ರೆ ರಸನ ಕೊಟ್ಟರೆ ಸಾಕು ಮಕ್ಕಳಿಗೆ, ಇಂತಹ ಕೆಮ್ಮು ಕೋಲ್ಡೇ ಇರಲಿ ಕಡಿಮೆ ಆಗಿಬಿಡುತ್ತೆ. ಈಗ ಹೇಗೆ ಮಾಡೋದು ಇದನ್ನು ಅಂತ ನೋಡೋಣ ರೆಸಿಪಿನ. ನೋಡಿ, ನಾನು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡೋಣ. ಮಾಡೋದಂತೂ ತುಂಬಾ ಈಸಿ, ಇದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ದರೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ದೊಡ್ಡಪತ್ರೆನ ನಾನು ಬಿಡಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. 1 ಇಡಿಯಷ್ಟು ಉಪಯೋಗಿಸಿದ್ದೀನಿ ನಾನು ದೊಡ್ಡಪತ್ರೆನ. ಇದು ಕೂಡ ಬೇಗ ಫ್ರೈ ಆಗುತ್ತೆ ಇದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಆ ಬಿಸಿಗೆ ಇದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ನಾನು ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಈ ಬಿಸಿನಲ್ಲೇ ಫ್ರೈ ಆಗುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿ ಸುಮಾರು 5 ಜನಕ್ಕೆ ಸರ್ವ್ ಮಾಡಬಹುದು. ನೋಡಿ, ಆ ಬಿಸಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಆಗಿದೆ ಇದು ಇವಾಗ. ನೆಕ್ಸ್ಟು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದರೊಟ್ಟಿಗೆ ನಾವು ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ಕೂಡ ನಾನು ಈ ಥರ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಕೂಡ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಈಗ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ದೊಡ್ಡಪತ್ರೆದು ಒಗ್ಗರಣೆದು, ಅದ್ರ ಜೊತೆಗೇ ಹಾಕ್ಕೊಳ್ಳೋಣ. ನೋಡಿ, 1 ಬೈ 1 ಈ ಥರ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೀಟಾಗಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಮತ್ತು ಸಾಸಿವೆ ಹಾಕಿದ್ದೀನಿ, ಕರಿಬೇವು ಕೂಡ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದು ಖಾರ ಒಣಮೆಣಸಿನ್ಕಾಯಿ. ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. 1 ಚಿಕ್ಕ ಈರುಳ್ಳಿನ ಕಟ್ ಮಾಡಿನೇ ಇಟ್ಕೊಂಡಿದ್ದೆ, ಸಣ್ಣದಾಗಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಮಧ್ಯ ಬಜ್ಜಿನಲ್ಲಿ ಮಧ್ಯ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ. ನೀವು ಇಲ್ಲೂ ಕೂಡ ಬೆಳ್ಳುಳ್ಳಿನ ಕೂಡ ಉಪಯೋಗಿಸಬಹುದು. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. 1 ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ಇದು ರೆಡಿ ಆಯಿತು, ದೊಡ್ಡಪತ್ರೆ ಬಜ್ಜಿ ರೆಡಿ ಆಗುತ್ತೆ. ಇದು 1 ಕುದೀಲಿ. ನೋಡಿ, ಕುದೀತಾ ಇದೆ ಇವಾಗ. ತುಂಬ ಬಾಯ್ಲ್ ಮಾಡೋ ಅವಶ್ಯಕತೆ ಏನಿಲ್ಲ ಇದು. ನೋಡಿ, ಬಿಸಿ ಬಿಸಿಯಾದ ದೊಡ್ಡಪತ್ರೆ ಬಜ್ಜಿ ರೆಡಿ ಆಯಿತು.
ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ದೊಡ್ಡಪತ್ರೆ ಎಲೆ ಬಜ್ಜಿನ ಬಿಸಿ ಬಿಸಿ ಅನ್ನ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.